Yes, my dear students, it is time to start classes for you people. Of course, as per the present order, we have to wait some more days for your online examinations as per the first PUC is concerned. ಫಸ್ಟ್ ಪಿ ಯು ಸಿಗೆ ಈಗ ಸರ್ಕಾರದ ಆದೇಶದ ಪ್ರಕಾರ ನೀವು ಆನ್ಲೈನ್ ಪರೀಕ್ಷೆಗಳನ್ನು ಬರೆಯಲಿಕ್ಕೆ ಇನ್ನೂ ಕೆಲವು ಸಮಯಗಳು ಬೇಕಾಗುತ್ತೆ. ಮೀನ್ಸ್ ವಿ ಹ್ಯಾವ್ ಟು ಗೆಟ್ ಎ ರಿಯಲ್ ಆರ್ಡರ್ ಫ್ರಮ್ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಟು ಕಂಡಕ್ಟ್ ಆನ್ಲೈನ್ ಎಕ್ಸಾಮಿನೇಷನ್ಸ್. ಬಟ್ ಹವೆವರ್, now it is time to start the second PU classes, especially from 1st June. Yes, as per the timetable prescribed by the principal, you have to follow the classes which you will get through YouTube channels. Many might of you may say that, sir, why can't you do online classes that is through some Google Meet or some Zoom app like this? Sir, Google Meet ಒಳಗು ಅಥವಾ Zoom app ಅಲ್ಲಿ ನೀವು ಒಂದು ಕ್ಲಾಸಸ್ಗಳನ್ನು ಮಾಡಿದ್ರೆ ದೇ ಕುಡ್ ಬಿ ಲೈವ್ ಕ್ಲಾಸಸ್ ಅಂತ ನೀವು ಕೇಳಬಹುದು. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಫ್ ಲೈವ್ ಕ್ಲಾಸಸ್ ಈಸ್ ಟು ಕ್ಯಾಚ್ ದೆಮ್ exactly on the prescribed timings of the day because of so many restrictions. ಇಲ್ಲಿ ನಿಮಗೆ ಚಾಲೆಂಜ್ ಇರೋದೇನಪ್ಪ ಅಂತಂದ್ರೆ ಆನ್ಲೈನ್ ಕ್ಲಾಸಸ್ ಮತ್ತೆ ನಾವು ಲೈವ್ ಕ್ಲಾಸಸ್ ಒಳಗಡೆ ನಾವೇನು ಟೈಮ್ ಶೆಡ್ಯೂಲ್ ಫಿಕ್ಸ್ ಮಾಡಿರ್ತೀವಿ ಆ ಟೈಮ್ ಶೆಡ್ಯೂಲ್ ಒಳಗಡೆ ಎಲ್ಲ ಹುಡುಗರು ಕೂಡ ನೀವು ನಿಮ್ಮ ಮೊಬೈಲನ್ನು ಇಟ್ಕೊಂಡು ಡಾಟಾವನ್ನು ಇಟ್ಕೊಂಡು ಮತ್ತೆ ನೆಟ್ವರ್ಕ್, ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನೆಟ್ವರ್ಕ್ ಅನ್ನು ನೀವು ಇಟ್ಕೊಂಡು ಇಟ್ ಈಸ್ ನಾಟ್ ಪಾಸಿಬಲ್ ಟು ಲಿಸನ್ ಕ್ಲಾಸಸ್ ರೆಗ್ಯುಲರ್ಲಿ. ಆ ಥರದ ಕ್ಲಾಸಸ್ ಮೇಲೆ ಸಾಕಷ್ಟು ನಮಗೆ ಕಂಪ್ಲೇಂಟ್ಸ್ಗಳು ಬಂದಿದ್ದಾವೆ. ಸರ್, ನನಗೆ ಆಡಿಯೋ ಸರಿಯಾಗಿ ಕೇಳಿಸ್ತಾ ಇಲ್ಲ, ಸರ್ ನನಗೆ ವಿಡಿಯೋ ಸರಿಯಾಗಿ ಕಾಣಿಸ್ತಾ ಇಲ್ಲ, ಸರ್ ನೀವೇನು ಬರೀತಾ ಇದ್ದೀರಿ ಅಂತ. ಯಾಕೆಂದರೆ ನನಗೆ ಡಾಟಾ ಆವಾಗ ಕೈ ಕೊಡುತ್ತೆ ಸರ್, ನನ್ನ ಮೊಬೈಲ್ ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದೆ ಸರ್, ನಂದು ಅಷ್ಟು ಅಪ್ಡೇಟೆಡ್ ಮೊಬೈಲ್ ಅಲ್ಲ ಸರ್, ಹಾಗಾಗಿ ನಾನು ಕ್ಲಾಸಸ್ಸನ್ನು ಸರಿಯಾಗಿ ಕೇಳ್ತಾ ಆಗ್ತಾ ಇಲ್ಲ ಸರ್ ಅಂತಕ್ಕಂಥದ್ದು ಇದು ನಮಗೆ ಸಮಸ್ಯೆ ಇರೋದು. ಓಕೆ, ಹಾಗಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ ವಿ ಡಿಸೈಡೆಡ್ ಟು ಗಿವ್ ಯು ದ ಲೆಸನ್ಸ್ ಆನ್ ಯೂಟ್ಯೂಬ್ ಚಾನಲ್ಸ್. ನಮ್ಮದೇ ಇರ್ತಕ್ಕಂಥ ಒಂದು ಯೂಟ್ಯೂಬ್ ಚಾನಲ್ಸ್ಗಳಿದ್ದಾವೆ. ನೀವು ಆ ಚಾನಲ್ಗೆ ಹೋಗಿ ನಾವು ಪರ್ಟಿಕ್ಯುಲರ್ ಟೈಮಿಂಗ್ಸ್ ಒಳಗಡೆ ನಿಮಗೆ ಯಾವ ಟೈಮಿಂಗ್ಸ್ ಒಳಗಡೆ ಯಾವ ಕ್ಲಾಸ್ ಅಂತ ಹೇಳಿರ್ತೀವಿ ಆ ಕ್ಲಾಸನ್ನು ನಾವು ನಿಮಗೆ ಓಪನ್ ಮಾಡ್ತೀವಿ, ಲಿಂಕನ್ನು ಕೊಡ್ತೀವಿ. ನೀವು ಅದನ್ನು ಅಟ್ ಎನಿ ಟೈಮ್ ಆ ಟೈಮ್ ಒಳಗಡೆ ನೀವು ಕ್ಲಾಸನ್ನು ನೋಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಇಮ್ಮಿಡಿಯೇಟ್ ಆಗಿ ವಿ ವಿಲ್ ಸೆಂಡ್ ಯು ದ ಕ್ವಶನ್ ಪೇಪರ್ ಆಲ್ಸೋ, ರೈಟ್? ನಾವು ನಿಮಗೆ ಬರೀ ಕ್ಲಾಸಸ್ ಅಷ್ಟೇ ಮಾಡ್ತಾ ಇಲ್ಲ, ವಿ ವಿಲ್ ಗಿವ್ ಯು ವರ್ಕ್ ಆಲ್ಸೋ. ನಿಮಗೆ ಅಲ್ಲಿ ವರ್ಕನ್ನು ಕೂಡ ಕೊಡ್ತೀವಿ. ನೀವು ಯು ಕ್ಯಾನ್ ಲಿಸನ್ ದೀಸ್ ಕ್ಲಾಸಸ್. ದ ಮೇನ್ ಅಡ್ವಾಂಟೇಜ್ ಆಫ್ ದ ಯೂಟ್ಯೂಬ್ ಕ್ಲಾಸಸ್ ಇಸ್ ದಟ್ ಯು ಕ್ಯಾನ್ ಲಿಸನ್ ದೀಸ್ ಕ್ಲಾಸಸ್ ಆಸ್ ಮೆನಿ ಟೈಮ್ಸ್ ಆಸ್ ಯು ಕ್ಯಾನ್. ನೀವು ಎಷ್ಟು ಸಾರಿ ಬೇಕಾದರೂ ಪುನಃ ಈ ಕ್ಲಾಸಸ್ನ ಕೇಳಬಹುದು. ನೀವು ಯಾವಾಗ ಬೇಕಾದರೂ ಕೇಳ್ತಾ ಹೋಗ್ಬೋದು. ಇವತ್ತು ಪಾಠ ಮಾಡಿದ್ದು 2-3 ದಿನ ಆದಮೇಲೆ ಸರ್ ಯಾಕೋ ನನಗೆ ಅರ್ಥ ಆಗಿಲ್ಲ ಸರ್, ಇನ್ನೊಂದ್ಸರಿ ಕೇಳ್ತೀನಿ ಅಂತಂದರೆ ಡೆಫಿನೆಟ್ಲಿ ನಿಮ್ಮ ಹತ್ರನೇ ಇರುತ್ತೆ. ಯು ಕ್ಯಾನ್ ಲಿಸನ್ ಅಸ್ ಆನ್ ಎನಿ ಟೈಮ್, ಅಟ್ ಎನಿ ಟೈಮ್ ಅಂಡ್ ಎನಿ ಆಸ್ ಮೆನಿ ಟೈಮ್ಸ್. ಯಾವಾಗ ಬೇಕಾದರೂ, ಎಲ್ಲಿ ಬೇಕಾದರೂ, ಎಷ್ಟು ಸಾರಿ ಬೇಕಾದರೂ ನಮ್ಮ ಕ್ಲಾಸಸ್ಗಳನ್ನು ನೀವು ಕೇಳ್ತಾ ಇರಬಹುದು. ದಿಸ್ ಈಸ್ ದ ಮೇನ್ ಅಡ್ವಾಂಟೇಜ್ ಆಫ್ ದಿಸ್ ಕ್ಲಾಸಸ್. These classes as well as better than as live classes. ಲೈವ್ ಕ್ಲಾಸಸ್ ಇನ್ನ ಇವು ತುಂಬಾ ಚೆನ್ನಾಗಿರುತ್ತೆ. ಲೈವ್ ಕ್ಲಾಸಸ್ ಅಲ್ಲಾದ್ರೆ ವಿ ಕೆನಾಟ್ ಕಂಟ್ರೋಲ್ ದ ಸ್ಟೂಡೆಂಟ್ಸ್ ಒನ್ ಹೂ ಆರ್ ನಾಟ್ ಇನ್ ಫ್ರಂಟ್ ಆಫ್ ಅಸ್, ಇನ್ ಫ್ರಂಟ್ ಆಫ್ ಅವರ್ ಐಸ್. ನಮ್ಮ ಕಣ್ಣಿನ ಮುಂದೆ ಇಲ್ಲದೆ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಕಂಟ್ರೋಲ್ ಮಾಡಬೇಕಾಗಿರುತ್ತೆ. ಅದು ಒಂದು ದೊಡ್ಡ ಚಾಲೆಂಜ್ ಇದೆ. ಮತ್ತೆ ದೊಡ್ಡ ಒಂದು ಡಿಸ್ಟರ್ಬೆನ್ಸ್ ಇದೆ ಆ ಲೈವ್ ಕ್ಲಾಸಸ್ ಒಳಗೆ. ಇನ್ನೊಂದು ದೊಡ್ಡ ಡಿಸ್ಟರ್ಬೆನ್ಸ್ ಅಂತಂದ್ರೆ ನೀವು ಮನೆ ಒಳಗಡೆ ಕೂತ್ಕೊಂಡು ನಿಮ್ಮನ್ನ ಕ್ಲಾಸಲ್ಲಿ ಕೂತ್ರೆ ಕಂಟ್ರೋಲ್ ಮಾಡೋದು ಕಷ್ಟ ಇರುತ್ತೆ. ಹಾಗಾಗಿ ಮನೆ ಒಳಗಡೆ ಕೂತು ನೀವೇನು ಚಾಟ್ ಮಾಡ್ತಿರೋ, ಏನು ಮಾಡ್ತಿರೋ, ಏನು ಡಿಸ್ಟರ್ಬ್ ಮಾಡ್ತಿರೋ ಎಲ್ಲವನ್ನೂ ಕೂಡ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಥರದ ಕ್ಲಾಸಸ್ ಒಳಗಡೆ, ಯೂಟ್ಯೂಬ್ ಕ್ಲಾಸಸ್ ಒಳಗಡೆ ಯಾವ ಡಿಸ್ಟರ್ಬೆನ್ಸು ಇರಲ್ಲ. ಓಕೆ,
ಮತ್ತೆ ನೀವು ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ಯು ಕ್ಯಾನ್ ಕಾಲ್ ಅಸ್ ಅಟ್ ಎನಿ ಟೈಮ್. ಸರ್ ಇವತ್ತು ಈ ಥರ ಪಾಠ ಮಾಡಿದ್ರಿ, ಈ ಥರದೊಂದು ಆರ್ಗ್ಯಾನಿಕ್ ನೇಮಿಂಗ್ ಹೇಳ್ಕೊಟ್ರಿ, ನನಗೆ ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡಿ ಅಂತಂದರೆ ವಿ ವಿಲ್ ಬಿ ರೆಡಿ ಟು ಡಿಸ್ಕಸ್ ಆಲ್ ದೀಸ್ ಮ್ಯಾಟರ್ಸ್ ಓವರ್ ಟೆಲಿಫೋನ್. ನಿಮ್ಮ ಹತ್ರ ನಾವು ಮಾತಾಡ್ತೀವಿ. ಓಕೆ, ಹಾಗಾಗಿ ನಾವು ಲೆಟ್ ಅಸ್ ಸ್ಟಾರ್ಟ್ ದ ಕ್ಲಾಸಸ್ ಟುಡೇ. ಥಿಂಗ್ ಈಸ್ ದಟ್ you have to follow the timetable strictly. You have to adhere to the timings correctly. ನೀವು ಆ ಟೈಮಿಂಗ್ಸ್ ಪ್ರಕಾರ ಕುತ್ಕೊಳ್ಳಿ, ಕ್ಲಾಸಸ್ ಅನ್ನ ಚೆನ್ನಾಗಿ ಕೇಳಿ, ಇನ್ನೊಂದು ಸಾರಿ ಕೇಳಿ. ಹಾಗೆ ನೀವು ಪಾಠ ಕೇಳಬೇಕಾದ್ರೆ ಯು ಹ್ಯಾವ್ ಟು ಸಿಟ್ ಅಲಾಂಗ್ ವಿತ್ ಎ ನೋಟ್ಬುಕ್ ಅಂಡ್ ಎ ಪೆನ್ ಇನ್ ಯುವರ್ ಹ್ಯಾಂಡ್. ನೀವು ಪುಸ್ತಕ ಮತ್ತೆ ಒಂದು ಬರ್ಕೊಳ್ಳಿಕ್ಕೆ ಒಂದು ಬುಕ್ಕು ಮತ್ತೆ ಪೆನ್ನನ್ನು ಇಟ್ಕೊಂಡೇ ಕೂತಿರ್ಬೇಕು. ಕ್ಲಾಸ್ ರೂಮಲ್ಲಿ ಹೇಗೆ ಡಿಕ್ಟೇಟ್ ಮಾಡ್ತೀವೋ ಅದೇ ಥರ ನೀವು ಇಲ್ಲಿ ನೀವೇ ಡಿಕ್ಟೇಷನ್ ತಗೋಬೇಕು. ತಗೊಂಡಾದ್ಮೇಲೆ ನಾವೇನು ಕ್ವಶನ್ ಪೇಪರ್ನ ಹಾಕಿರ್ತೀವಿ ಆ ಕ್ವಶನ್ ಪೇಪರನ್ನು ನೀವು ಸಾಲ್ವ್ ಮಾಡಿ ಅದಾಗಿದ ತಕ್ಷಣನೇ ನೀವು ಅವನ್ನ ವಾಟ್ಸಾಪ್ ಒಳಗಡೆ ನಮಗೆ ಹಾಕಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಕೀ ಆನ್ಸರ್ಸ್ ಅನ್ನು ನೆಕ್ಸ್ಟ್ ಹಾಕ್ತೀವಿ. ನಾವು ವ್ಯಾಲ್ಯೂಯೇಷನ್ ಕೂಡ ಹಾಕ್ತೀವಿ. ಹಾಗಾಗಿ ಇಲ್ಲಿ ಕಂಟಿನ್ಯೂಸ್ ಇವ್ಯಾಲ್ಯೂಯೇಷನ್ ಇರುತ್ತೆ. ಇಲ್ಲಿ ಟೀಚ್ ಅಂಡ್ ಟೆಸ್ಟ್ ಮೆಥಡ್ ಇರುತ್ತೆ. ನಾವು ಇಲ್ಲಿ ಟೀಚ್ ಮಾಡ್ತೀವಿ, ನೀವು ಅದನ್ನ ಕೇಳ್ತೀರಿ, ಆಮೇಲೆ ನೀವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀರಿ, ಅಂದ್ರೆ ಟೆಸ್ಟ್ ಬರೀತೀರಿ, ನಾವು ಅದನ್ನ ನಿಮಗೆ ಸೊಲ್ಯೂಷನ್ಸ್ ಅನ್ನ ಹೇಳ್ತೀವಿ. ಅಲ್ಲಿಗೆ ಒಂದೊಂದು ಕ್ಲಾಸ್ದು ಕೂಡ ನಿಮಗೆ ಕ್ಲಿಯರ್ ಆಗಿ ಎಲ್ಲ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಿ ಅರ್ಥ ಆಗ್ತಾ ಬರುತ್ತೆ. ಹಾಗೆ ಡೆಫಿನೆಟ್ಲಿ ವಿಲ್ ಟೇಕ್ ಅಪ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕ್ವಶನ್ಸ್ಗಳನ್ನು ಕೂಡ ಮಾಡ್ತೀವಿ. ನಾವು ಇಲ್ಲಿ ಒಂದು ಕಾನ್ಸೆಪ್ಟ್ ಆಗಿದ ತಕ್ಷಣ ಅದ್ರ ಮೇಲೆ ಇರ್ತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ಗಳನ್ನು ಮಾಡ್ತೀವಿ. ಸೊ ದಟ್ ವಿಲ್ ಆಲ್ಸೋ ಇಟ್ ಈಸ್ ಪಾಸಿಬಲ್ ಟು ಗೆಟ್ ಪ್ರಿಪೇರ್ ಫಾರ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ರೈಟ್ ಫ್ರಮ್ ದ ಬಿಗಿನಿಂಗ್. ನಾವಿಲ್ಲಿ ಕ್ಲಾಸಲ್ಲಿ ಏನು ಪಾಠ ಮಾಡ್ತಿದ್ದೀವೋ ಅದೇ ಥರ ಮಾಡ್ತೀವಿ. ಹಾಗಾಗಿ ನೀವು ಅವನು ಕೂಡ ಕೇಳ್ತಾ ಹೋಗಬಹುದು. ಓಕೆ, ಎಸ್, this is my introduction and this is my sincere request with all of you students that you have to involve in teaching process, learning process. ನೀವು ಟೀಚಿಂಗ್ ಮತ್ತೆ ಲರ್ನಿಂಗ್ ಪ್ರಾಸೆಸ್ ಒಳಗೆ ಇನ್ವಾಲ್ವ್ ಆಗಬೇಕು. ಇಲ್ಲಿಂದ ನೀವು ರೆಗ್ಯುಲರ್ ಆಗಿ ನೀವು ಒಂದು ಸಿನ್ಸಿಯರ್ ಮತ್ತೆ ಅಟೆಂಟಿವ್ ಸ್ಟೂಡೆಂಟ್ಸ್ಗಳಾಗಿ ನೀವು ಮನೆಯೊಳಗಿದ್ದರೂ ಕೂಡ ಸಿನ್ಸಿಯರ್ ಮತ್ತೆ ಅಟೆಂಟಿವ್ ಸ್ಟೂಡೆಂಟ್ಸ್ಗಳಾಗಿ ನೀವು ಕ್ಲಾಸ್ಗಳನ್ನು ಕೇಳಿ ಅಂಡ್ ಆಲ್ಸೋ ಇಂಪ್ರೂವ್ ಯುವರ್ ಸಬ್ಜೆಕ್ಟ್ ನಾಲೆಡ್ಜ್ ಅಂಡ್ ಯು ವಿಲ್ ಬಿ ರೆಡಿ ಫಾರ್ ದ ಎಕ್ಸಾಮಿನೇಷನ್ಸ್. ಮುಂದಿನ ವರ್ಷ ಎಕ್ಸಾಮಿನೇಷನ್ಸ್ಗೆ ನೀವು ರೆಡಿ ಆಗ್ರಿ. ವಿ ಡು ನಾಟ್ ನೋ ಹೌ ಲಾಂಗ್ ಫಾರ್ ದಿಸ್ ಪ್ಯಾಂಡಮಿಕ್ ವಿಲ್ ಮೇ ಕ್ಯಾರಿಯರ್ಸ್. ಎಷ್ಟು ದಿನ ನಮಗೆ ಈ ಪ್ಯಾಂಡಮಿಕ್ ಅಂತಕ್ಕಂಥದ್ದು ಒಳಗಿಡುತ್ತೋ ಗೊತ್ತಿಲ್ಲ. ಆದರೂ ಕೂಡ ನಾವು ಲೆಟ್ ಅಸ್ ಡೂ ಅವರ್ ವರ್ಕ್. ನಮ್ಮನ್ನ ಕಟ್ಟಿ ಹಾಕಿರ್ಬೋದು ಹೊರಗಡೆ ಬರ್ದಂಗೆ, ಆದರೆ ನಮ್ಮ ಕ್ರಿಯೇಟಿವಿಟಿ ಆಗಲಿ, ನಮ್ಮ ಥಾಟ್ಸ್ ಆಗಲಿ, ನಮ್ಮ ಕೆಲಸ ಮಾಡ್ಲಿಕ್ಕಾಗಲಿ ಅದೇನು ಕಟ್ಟಿ ಹಾಕಿಲ್ಲ. ಹಾಗಾಗಿ ನಾವು ಏನೇನಿದೀವೋ ಎಲ್ಲೆಲ್ಲಿದ್ದೀವೋ ಅಲ್ಲಲ್ಲೇ ಕೂತ್ಕೊಂಡು ನಮಗೆ ಎಷ್ಟೆಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಜಾಸ್ತಿ ಇನ್ವಾಲ್ವ್ ಆಗ್ತಾ ಹೋಗೋಣ. ಬೇರೆ ಬೇರೆ ಪರ್ಪಸ್ ಈ ಮೊಬೈಲ್ಗಳನ್ನು ಯೂಸ್ ಮಾಡಬೇಡ್ರಿ. ಯು ಜಸ್ಟ್ ಯೂಸ್ ಯುವರ್ ವ್ಯಾಲ್ಯೂಬಲ್ ಅಸೆಟ್ ಅಂಡ್ ಟೈಮ್ ಓನ್ಲಿ ಫಾರ್ ಯುವರ್ ಅಕಾಡೆಮಿಕ್ಸ್. ನಿಮ್ಮ ಅಕಾಡೆಮಿಕ್ಸ್ ಅಷ್ಟೇ ಯೋಚನೆ ಮಾಡಿ, ನೀವು ಅದನ್ನಷ್ಟೇ ನೀವು ಫೋಕಸ್ ಮಾಡ್ತಾ ಬನ್ನಿ. ಓಕೆ, ಎಸ್, ಶಲ್ ಐ ಸ್ಟಾರ್ಟ್ ದ ಕ್ಲಾಸಸ್ ನಾನು ಈಗ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್ ತಗೊಳ್ತೀನಿ. 1 minute.